ಇದ್ದಾರೆ. ಹಾಗೆಯೇ ಪ್ರತಿಯೊಬ್ಬರು ಹಿರಿಯ ನಿಮ್ಮ ಚದುರ್ಸರೆಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ನಮಸ್ಕಾರ ಹೇಳ್ತಾ, ಈಗ ಇಷ್ಟೊತ್ತು ನೋಡಿದ್ದೆಲ್ಲ ಸುಮ್ಮನೆ ಆ್ಯಕ್ಚುಲಿ ಅದೆಲ್ಲ ಏನಿಲ್ಲ, ದಯವಿಟ್ಟು ಅದನ್ನು ತಗೋಬಿಟ್ಟು ಸೀರಿಯಸ್ ಆಗಿ. ಈಗ ಸಿನಿಮಾ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ, ಆದರೆ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ಗೆ ನಾನು ಹೋಗಲ್ಲ, ಖಂಡಿತ ಹೋಗಲ್ಲ. ಯಾಕಂದ್ರೆ ಅವಾರ್ಡಿಗೆ ನನಗೆ ವ್ಯಾಲ್ಯೂ ಇಲ್ಲ. ಆದರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದಂದ್ರೆ ಅದು ಎಲ್ಲರೂ ಸರಿ ಮೊದಲು ಹೋಗ್ತೀನಿ. ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಮೊದಲು, ಈಗಲೂ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅದೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ. ಹಾಗೇನೆ ಇವತ್ತೇನಕ್ಕೆ ಆರಾಧನೆ ನಾನು ತುಂಬ ನೆನೆಸ್ಕೊತೀನಿ, ತುಂಬ ಗೌರವಿಸ್ತೀನಿ. ಯಾಕಂದರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ. ಇವತ್ತಿಗೂ ನನ್ನ ಹತ್ರ ಏನಾದ್ರು ಶೀಲ್ಡ್ಗಳಿದೆ ಅಂತಂದರೆ ಅದು ಪ್ರಸನ್ನ ಥಿಯೇಟ್ರಿಂದಲೇ ಒಂದು 3 ಶೀಲ್ಡ್ ಕೊಟ್ಟರು ನನಗೆ, ಇದು ಸೇರಿ. ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತೀನಿ. ಆ ಶೀಲ್ಡಲ್ಲಿ ಏನಂತಲ್ಲ, ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ, ಆದರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗಲಿ ಇಲ್ಲ ನನ್ನ ಮಗನಿಗಾಗಲಿ ಎಲ್ರಿಗೂ ನಾವು ತೋರಿಸೋದು, ನೋಡ್ರಿ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅಂದ್ಬಿಟ್ಟು. ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವ್ರುಗಳನ್ನ ತೋರ್ಸೋಕೆ ಅದೊಂದು ಇದಿರುತ್ತೆ. ಯಾಕಂದರೆ ಆ ಶೀಲ್ಡ್ ಅಷ್ಟು ವ್ಯಾಲ್ಯೂ ಇದೆ. ಅವಾರ್ಡ್ಗಳು ಗೊತ್ತಾಗಲ್ಲ ನಮಗೆ, ಆ ಅವಾರ್ಡ್ಗಳಲ್ಲಿ ಏನು ಬರೆದು ಇರಲ್ಲ. ಯಾಕಂದ್ರೆ ಅದ್ರ ಹೆಸರು ಹಾಕಿರಲ್ಲ, ಯಾವುದೋ ಒಂದು ಬೇಡ ಅದ್ರ ಹೆಸರು. ಇವ್ನು ಆ್ಯಕ್ಚುಲಿ ಹೋಗಿದ್ದ ನಮ್ಮ ತರುಣ, ನಮ್ಮ ಡೈರೆಕ್ಟ್ರು, ನಾನು ಶೀಲ್ಡ್ ನನಗೆ ಅವಾರ್ಡ್ ಬರ್ತಾ ಇದ್ದೆ ಹೋಗ್ತು, ಆ ಬ್ಲ್ಯಾಕ್ ಲೇಡಿ ಇಲ್ಲೇ ಇತ್ತು, ಅದಕ್ಕೆ ಹೆಸರು ಕೂಡ ಹಾಕಿಲ್ಲ, ಎತ್ಕೊಂಡು ನೀವು ಮನೆಗೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದ್ದೆ ನಾನು. ಅದನ್ನು ಯಾಕೆ ಅಲ್ಲಿವರೆಗೂ ಹೋಗಿಸ್ಬೇಕು, ಇಲ್ಲೇ ಎತ್ಕೊಂಡು ನಾನು ಅಂತ. ಸೊ ಆ ಥರ. ಆದರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಫೋಟೋನೇ ಇರುತ್ತಲ್ಲ ಅಲ್ಲಿ. ಏನಕ್ಕೆ ಅದೊಂದು ಭಾವನೆ ಅಂತಾರೆ. ನೋಡಿ 50 ದಿನ, ಇದಕ್ಕೆ 50 ವರ್ಷ, ಎಷ್ಟಿದೆ ನೋಡಿ. ಅದಕ್ಕೆ ಆನಂದನಿಗೆ ಹಾಗೇನೆ ಅವರೆಲ್ಲ ಮನೆಯವ್ರಿಗೆ, ಅಣ್ಣ ಇದ್ದಾರೆ ಇಲ್ಲಿ ಚಂದ್ರಣ್ಣ ಅವ್ರಿಗೆ, ನಮ್ಮ ಅಪ್ಪಿಗೆ, ಹಾಗೇನೆ ರಾಘುಗೆ, ಪ್ರಸನ್ನ ಅವ್ರಿಗೆ. ನೋಡ್ರಿ ಪ್ರಸನ್ನ ದಯವಿಟ್ಟು ಬನ್ನಿ. ನಮ್ಮ ಪ್ರಸನ್ನ ಥಿಯೇಟರ್ ಹೆಸರು ನೋಡಿ ಬಂದು ಅವ್ರು ಆ್ಯಕ್ಚುಲಿ ಪ್ರಸನ್ನ ಅಂತ ನಮ್ಮ ತುಂಬ ಆತ್ಮೀಯರು, ನಮ್ಮ ಸ್ನೇಹಿತರು. ಇವರೇ ಪ್ರಸನ್ನ ಅಂತ, ಅವ್ರದ್ದೇ ಥಿಯೇಟ್ರು. ನಿಮ್ಮ ಥಿಯೇಟ್ರಲ್ಲಿ ನಮ್ಮ ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ಇನ್ನು 100 ವರ್ಷ ನಿಮ್ಮ ಥಿಯೇಟ್ರ್ ಆಗಲಿ. ಅವತ್ತು ಇರೋದು ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವಿ, ಯಾವ್ದ್ರಲ್ಲಿ ಇರ್ತೀವಿ, ಒಟ್ಟಲ್ಲಿ ಇಲ್ಲೇ ಇರ್ತೀವಿ, ಒಟ್ಟು ಇರ್ತೀವಿ. ಆದರೆ ಸೊ ತುಂಬ ಥ್ಯಾಂಕ್ ಯು ಪ್ರಸನ್ನ ಅವ್ರಿಗೆ. ಆದರೆ ಇವತ್ತು ಸಿನಿಮಾ ಬಗ್ಗೆ ಹೇಳೋಲ್ಲ, ಆದರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ಗಳು ಸಿಗಲಿಲ್ಲ, ನಾವು ಮಾತಾಡೋಕ್ಕಾಗಲಿಲ್ಲ. ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದರೆ ಕೆಲವ್ರು ಹೇಳಿದ್ರು, ಕತೆ ನಾನು ಮಾಡಿಸ್ದೆ, ಟೈಟ್ಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದರೆ ಇದೇ ಸಲಿ ಇದೇ ಥರ ಒಂದು ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದರೆ ನಾವು ಏನು ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನು ಮಾಡಿಸ್ತಿರ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿಂಗೆ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟ್ಲ್ ನಾನು ಕೊಟ್ಟೆ, ಟೈಟ್ಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬರೀ ಡೈರೆಕ್ಟರ್ ಏನಕ್ಕೆ ಅಂದರೆ ಕ್ಲಾರಿಫಿಕೇಶನ್ ಕೊಡೋಕೆ ಬೇಕಲ್ಲ. ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಇಟ್ಕೊಂಡೇ ಮಾತಾಡಬೇಕು. ಟೈಟ್ಲ್ ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲಿನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲಿನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸೋಕೆ ಹೇಳಿದ್ದೀನ ಫಸ್ಟು? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸೋಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದೆ. ಆಯಿತು, ಆಗ ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಬೇಕು? ಕುಂಬಿಸ್ಕೋಬೇಡ, ಎಲ್ಲೋ ಇದ್ದಾಗ ಚೆನ್ನಾಗಿದೆ ಅಲ್ಲೇ ಇರ್ಬೋದು, ತಪ್ಪದು. ಸೊ ಆದರೆ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ, ಏನೇನಿಲ್ಲ. ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ, ನಾನೊಬ್ಬನ ಜರ್ನಿ ಅಲ್ಲ,
ಪ್ರತಿಯೊಬ್ರು ಇಲ್ಲಿ ಬಂದಿರೋರು ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ. ಏನಕ್ಕೆ ಸಿಂಗಲ್ ಥಿಯೇಟರ್ ನೋಡ್ಬೇಕು ಅಧಿಕಾರಾಗ ನಾವು ನಿಂತ್ಕೊಳ್ಳೋಕೆ? ಇದೇ ಮಲ್ಟಿಪ್ಲೆಕ್ಸ್ ನಾವು ಮಾಡೋಕ್ಕಾಗತ್ತಾ? ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ. ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ. ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ. ಆಕ್ಚುಲಿ ಅಣ್ಣ ಪಾಪ ಒಳ್ಳೆ ಇದು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿಯದ್ ವೇರಿಯೇಷನ್ ಬೇರೆ, ಇಲ್ಲಿದ್ ವೇರಿಯೇಷನ್ ಬೇರೆ. ಇಲ್ಲಿ ಪ್ರತಿಯೊಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರ ಹತ್ರನೇ ಹೋಗೋದು. ಅಲ್ಲಿ ಯಾವುದೇ ಇರುತ್ತೆ ಶೇರ್ ಇಲ್ಲ, ಇನ್ನೊಂದಿಲ್ಲ. ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದ ಅಷ್ಟು ನಿರ್ಮಾಪಕರಿದ್ದಾರೆ. ಸೊ ಆದ್ರಿಂದ ಅಣ್ಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ 2 ಅಂತ, ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ. ಖಂಡಿತ ಅಕ್ಟೋಬರ್ ಯಾಕಂದ್ರೆ ನಿನ್ನೆ ಕೂಡ ಪ್ರಕಾಶ್ ಅಕ್ಟೋಬರ್ ಹೇಳ್ಬಿಡೋಚಿಲ್ಲ, ಅಕ್ಟೋಬರ್ ಬಂದೇ ಬರ್ತೀವಿ, ಕಮ್ ಕಟ್ಟಾಗಿ ಕೊಟ್ಬಿಡೋಣ, ಒಟ್ಟಲ್ಲಿ ಅಕ್ಟೋಬರ್ ಬಂದೇ ಬರ್ತೀವಿ ಅಂತೇಳಿ. ಖಂಡಿತ ಅಕ್ಟೋಬರ್ ಅವ್ರಿಗೆ ದಯವಿಟ್ಟು ಥಿಯೇಟರ್ ಕೊಡಿ ಅಣ್ಣ. ಏನಕ್ಕೆ ಅಂತಂದ್ರೆ ಈ ಥಿಯೇಟರ್ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇದು ಅಂಬರೀಷ ಮಾಡ್ತಾ ಇದ್ವಿ ನಾವು. ನಮ್ಗಲ್ಲಿ KG ರೋಡಲ್ಲಿ ಥಿಯೇಟರ್ ಸಿಗ್ಲಿಲ್ಲ. ನಾನು ಆನಂದ ಹೇಳ್ತಾ, ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರನೂ ಇದೆ. ಪಾಪ ಒಂದ್ಸಲಿ ಕಿತ್ಕೊಂಡು ಹೋಗಿದ್ದೀನಿ ನಿಜ. ಗಲಾಟೆ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಏನೋ ಅಪ್ಪಿಗೆ ಮತ್ತೆ ನಮ್ಮ ರಾಘವಂತೂ ಎಷ್ಟೆಲ್ಲ ಮಾತಾಡಿದ್ರೆ ಫೋನಲ್ಲಿ ನನಗೆ ಗೊತ್ತದು. ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವ್ನಿಗೆ ಥಿಯೇಟರ್ ಲೆವೆಲ್ಗೆ ಅವರು ಆಗಿದ್ದಾರೆ, ಇಲ್ಲ ಅಂತಲ್ಲ. ಸೊ ಅದರಿಂದ ಯಾವಾಗ ಅಲ್ಲಿ ನಿಮಗೆ KG ರೋಡಲ್ಲಿ ಸಿಗ್ಲಿಲ್ಲ ಮೇನ್ ಥಿಯೇಟ್ರು, ನಾವು ಅಂಬರೀಷ್ ಅವರ ಸಿನಿಮಾನ ಇದೇ ಮೇನ್ ಥಿಯೇಟರ್ ಮಾಡಿದ್ವಿ ಏನಣ್ಣ. ಸೊ ಆದ್ರಿಂದ ಈ ಥಿಯೇಟರ್ಗೆ ತುಂಬ ವ್ಯಾಲ್ಯೂ ಇದೆ. ಸೊ ನೀವೆಲ್ಲ ಇದೇ ಥರ ಥಿಯೇಟರ್ಗೆ ಬನ್ನಿ, ನಮ್ಮನ್ನು ಹರಿಸಿ ಬೆಳೆಸಿ, ಸಣ್ಣ ಸಣ್ಣ ಕಲಾವಿದರು ಏನೋ ನೀವು ಆ್ಯಕ್ಚುಲಿ ಹಾಕೊಂಡು ಕೇಳ್ಕೊತೀವಿ. ಸೊ ಇದೇ ರೀತಿ ಅಣ್ಣ ಪ್ರತಿಯೊಂದು ಸಿನಿಮಾನು ಎಲ್ಲರಿಗೂ ಕರೆಸಿ 50 ದಿನ ಮಾಡೋರು ಕರೆಸಿ ಈ ಥರ ಒಂದು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಟ್ಕೋತೀವಿ. ಯಾಕಂದ್ರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಎಲ್ರಿಗೂ ಇಷ್ಟೊಂದು ಮಾತಾಡಿದಕ್ಕೆ. ಯಾಕಂದ್ರೆ ಎಲ್ಲ ನನ್ನ ಸೀನಿಯರ್ಸ್ ಇದ್ದಾರೆ, ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಈ ಸಿಹಿ ಸಂಭ್ರಮದಲ್ಲಿ ಒಂದು ಸಿಹಿ ವಿತರಣೆ ಆಗ್ಬೇಕಲ್ವಾ, ಕೇಕ್ ಕಟಿಂಗ್ ಆಗ್ಬೇಕಲ್ವಾ. ದಯವಿಟ್ಟು ವೇದಿಕೆ ಮೇಲೆ ಕೇಕ್ನ ತರಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ದರ್ಶನ್ ಸರ್ ಅವರ ಮಾತುಗಳು ಕೇಳಿದ್ವಿ. ಈಗ ಆಮೇಲೆ ಇನ್ನೊಂದು ದಯವಿಟ್ಟು ನಮ್ಮ ನಾಯಕ ನಟಿಗೆ ಆಕ್ಚುಲಿ ಐ ವಾಂಟ್ ಟು ಥ್ಯಾಂಕ್ ಯು, ಟೆಲ್ ಯು ಆಲ್ ದಿ ಬೆಸ್ಟ್. ಯಾಕಂದ್ರೆ ಮೊದಲನೇ ಸಿನಿಮಾ ಶೀಲ್ಡ್ ತಗೊಂಡಿದ್ದೀರಾ, ಅದು 50 days ಶೀಲ್ಡ್. ಸೊ ಖಂಡಿತ ಇಟ್ ವಿಲ್ ಬಿ ಇನ್ಸ್ಪಿರೇಷನ್ ಫಾರ್ ಯು. ಅದೇ ಥರ 100 ಶೀಲ್ಡ್ ಮನೆಗೆ ಬರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಬನ್ನಿ ಮಾ ಪ್ಲೀಸ್. ವೇದಿಕೆ ಮೇಲೆ ಚಿತ್ರತಂಡ ಜೊತೆ ಆಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಪ್ರಸನ್ನ ಸಿನಿಮಾ ಥಿಯೇಟರ್ 50 ವರ್ಷಗಳ ಜರ್ನಿಯನ್ನು ಪೂರೈಸಿರುವಂತಹ ಸಂದರ್ಭದಲ್ಲಿ ಕಾಟೇರ ಸಿನಿಮಾ 50 ದಿನಗಳ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರುವಂತಹ ಈ ಸಂದರ್ಭದಲ್ಲಿ